1974ರ ಕಾಲಘಟ್ಟದಲ್ಲಿ ಹಂಪಿಯ ಸುತ್ತಮುತ್ತ ನಡೆದ ನೈಜ ಘಟನೆಯ ಆಧಾರಿತ ಸಿನಿಮಾನೇ ಕಾಟೇರ. ಹೌದು, ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಹಾಗೂ ತರುಣ್ ಸುಧೀರ್ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಎರಡನೆಯ ಚಿತ್ರ ಕಾಟೇರ. ಎಷ್ಟೋ ವರ್ಷಗಳ ಬಳಿಕ ಕೈಯಲ್ಲಿ ಲಾಂಗ್ ಹಿಡಿದು ಸ್ಯಾಂಡಲ್ವುಡ್ ಅಂಗಳದಲ್ಲಿ ಮತ್ತೆ ರಕ್ತಸಿಕ್ತ ಅಧ್ಯಾಯ ನಿರ್ಮಿಸೋಕೆ ಹೊರಟಿದ್ದಾರೆ. ಕಾಟೇರ ಸಿನಿಮಾದ ಕ್ವಾಲಿಟಿ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅನ್ನೋದನ್ನು ಈ ಪೋಸ್ಟರೇ ಹೇಳುತ್ತಿದೆ. 1974ರಲ್ಲಿ ಪಾರ್ಲಿಮೆಂಟ್ನ ನಿದ್ದೆಗೆಡಿಸಿದ್ದ ಆ ಘಟನೆ ಮಾತ್ರ ಭಯಂಕರವಾಗಿದೆ ಎಂದು ಕಾಟೇರ ಚಿತ್ರದ ಕತೆ ಬರೆದ ಜಡೇಶಿಕೆ ಹಂಪಿಯವರು ಹೇಳಿದ್ದರು. ಇನ್ನು ಪೋಸ್ಟರಲ್ಲಿ ಏನೆಲ್ಲ ವಿಷಯಗಳು ಅಡಗಿದೆ ಎಂದು ಈಗ ನೋಡೋಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಲಾಂಗ್ ಹಿಡಿದು ರಗಡ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ದರ್ಶನ್ ಅವರು ಪಕ್ಕಾ ಲೋಕಲ್ ಲುಕ್ ನಲ್ಲಿ ಪಂಚೆ ಎತ್ತಿ ಕಟ್ಟಿ ಶರ್ಟ್ ಮಟನ್ ಬಿಚ್ಚಿ ರಗಡ್ ಆಗಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಅವರ ಹಿಂದೆ ನೋಡಿದ್ರೆ 1974 ಹಾಗೂ ಪಾರ್ಲಿಮೆಂಟ್ ಒಂದು ನ್ಯೂಸ್ ಪೇಪರ್ನಲ್ಲಿ ಕಾಣುತ್ತೆ. ಅಂದ್ರೆ 1974ರ ಈ ಘಟನೆ ಪಾರ್ಲಿಮೆಂಟ್ನ ನಿದ್ದೆಗೆಡಿಸಿತ್ತಾ ಅನ್ನೋ ಪ್ರಶ್ನೆ ಇಲ್ಲಿ ಮೂಡೋದಂತೂ ಸಹಜ. ದರ್ಶನ್ ಅವರ ಹಿಂದೆ ರೈತರು ನೇಗಿಲು ಹಿಡಿದು ಬರುತ್ತಿರುವ ದೃಶ್ಯ ಕಾಣುತ್ತೆ. ಮತ್ತೆ ನಾವು ಗಮನಿಸಬೇಕಾದ ವಿಷಯ ಏನಂದ್ರೆ, ಹಿಂದೆ D56 ಎಂದು ಒಂದು ಪೋಸ್ಟರ್ ಬಿಟ್ಟಿದ್ದರು. ಅದು ಚಿತ್ರದ ಥೀಮ್ ಪೋಸ್ಟರ್. ಅದರಲ್ಲಿ ಶ್ವಾನ ಕುರಿಗಳಿಗೆ ದಾರಿ ತೋರಿಸುತ್ತಾ ಅವುಗಳನ್ನ ಕಾಪಾಡುತ್ತಾ ಹೋಗುವಂತೆ ತೋರಿಸಲಾಗಿತ್ತು. ಹಿಂದಿರೋರಿಗೆ ದಾರಿ, ಮುಂದಿರೋನದ್ದು ಜವಾಬ್ದಾರಿ. ಹೌದು, ಈಗ ಫಸ್ಟ್ ಲುಕ್ನಲ್ಲಿ ಕೂಡ ಹಿಂದೆ ಬಿಟ್ಟ ಥೀಮ್ ಪೋಸ್ಟರ್ ಅಂತೆ ಇದೆ ಇದು ಕೂಡ. ರೈತರಿಗೆ ಕಷ್ಟ ಬಂದಾಗ ಆ ನಾಯಕ ಅವರನ್ನ ಕಾಪಾಡುತ್ತಾ ಹೋಗುತ್ತಿರುತ್ತಾರೆ. ಈ ಪೋಸ್ಟರಲ್ಲಿ ಕೂಡ ಎತ್ತಿನ ಗಾಡಿ ಚಕ್ರಗಳು ಕೂಡ ಮುರಿದು ಬಿದ್ದಿವೆ. ಅಂದರೆ ರೈತರ ಮೇಲೆ ವಿಲನ್ ದಾಳಿ ಮಾಡಿರಬಹುದು. ವಿಲನ್ ಯಾರು ಅಂದರೆ ಅವರೇ ಜಗಪತಿ ಬಾಬು. ಆದರೆ ಪೋಸ್ಟರ್ ಕ್ವಾಲಿಟಿ ಮಾತ್ರ ಚಿಂದಿಯಾಗಿದೆ. ಕಾಣಿ ಸ್ಟುಡಿಯೋಸ್ ಅವರು ಬಿಡುವ ಪ್ರತಿ ಪೋಸ್ಟರ್ ಕೂಡ ಇದೇ ರೇಂಜಿಗೆ ಇರುತ್ತವೆ. ಹಾಲಿವುಡ್ಗೂ ನಾವು ಕಮ್ಮಿ ಇಲ್ಲ ಅನ್ನೋ ರೇಂಜ್ಗೆ ಕಾಣಿ ಸ್ಟುಡಿಯೋಸ್ ಅವರು ಪೋಸ್ಟರ್ನ ಡಿಸೈನ್ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇದೇ ರೀತಿಯ ಸಿನಿಮಾಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡಿ.